ಗುಡ್ ಮಾರ್ನಿಂಗ್ ಗೆಳೆಯರೇ. ನಾನು ನನ್ನ 30 ವರ್ಷದ ಲೈಫ್ ಸ್ಪ್ಯಾನಲ್ಲಿ ಕಲ್ತಿರೋದನ್ನು ನಿಮ್ಮೊಂದಿಗೆ ಕೇವಲ 15 ನಿಮಿಷಗಳಲ್ಲಿ ಶೇರ್ ಮಾಡುವೆ. ಕೇರ್ಫುಲ್ಲಾಗಿ ಕೇಳಿ. ನಮ್ಮ ಬದುಕು 2 ಪಾರ್ಟ್ಗಳಲ್ಲಿ ಡಿವೈಡ್ ಆಗಿದೆ. ನಂಬರ್ 1, ಈ ಜಗತ್ತಿಗೆ ನಮ್ಮ ಬಗ್ಗೆ ಏನು ಗೊತ್ತಿದೆ. ನಂಬರ್ 2, ಈ ಜಗತ್ತಿಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಮ್ಮ ಬಗ್ಗೆ ಜಗತ್ತಿಗೆ ತುಂಬಾ ಗೊತ್ತಾಗೋಕ್ಕೆ ಹೋಗಬಾರ್ದು. ಯಾವ ರೀತಿ ಕಡಿಮೆ ಬಟ್ಟೆ ಹಾಕೊಂಡ್ಬಿಟ್ಟು ದೇಹ ಪ್ರದರ್ಶನ ಮಾಡುವ ಹುಡುಗಿ ತನಗೆ ತಾನೇ ಡೇಂಜರ್ಗಳನ್ನು ಕ್ರಿಯೇಟ್ ಮಾಡ್ಕೊತಾಳೋ, ಅದೇ ರೀತಿ ನಾವು ನಮ್ಮ ಲೈಫನ್ನು ಎಕ್ಸ್ಪೋಸ್ ಮಾಡ್ತಾ ಹೋದರೆ ಡೇಂಜರ್ಗಳನ್ನು ಕ್ರಿಯೇಟ್ ಮಾಡ್ಕೊತೀವಿ. ಅದಕ್ಕಾಗಿ ಈ ಜಗತ್ತಿಗೆ ನಮ್ಮ ಬಗ್ಗೆ ಎಲ್ಲವೂ ಕೂಡ ಗೊತ್ತಾಗಬಾರ್ದು. ನಾವು ತುಂಬಾ ಓಪನ್ ಅಪ್ ಆಗಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತೋರಿಸಬೇಕು, ಅಷ್ಟೇ ನಮ್ಮ ಬಗ್ಗೆ ಹೇಳಬೇಕು. ಒಂದು ವೇಳೆ ನಾವೇನಾದರೂ ನಮ್ಮ ಲೈಫಿನ ಎಲ್ಲ ಸಂಗತಿಗಳನ್ನು ಎಲ್ಲರೊಂದಿಗೆ ಶೇರ್ ಮಾಡಿದರೆ ಜನ ನಮ್ಮನ್ನು ಮಿಸ್ಟೇಕ್ ಮಾಡ್ಕೊತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ಜೊತೆಗೆ ಮಿಸ್ಯೂಸ್ ಕೂಡ ಮಾಡಿಕೊಳ್ತಾರೆ. ಮತ್ತು ನಮಗೆ ಅನಾವಶ್ಯಕವಾದ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ನಮ್ಮನ್ನು ಡೆಸ್ಟ್ರಾಯ್ ಕೂಡ ಮಾಡ್ತಾರೆ. ಅದಕ್ಕಾಗಿ ನಾವು ಎಲ್ಲರೊಂದಿಗೆ ಶೇರ್ ಮಾಡ್ತಾ ಕೂಡಬಾರ್ದು. ಯಾರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಮುಂಚೆ ನಾನು ಕೂಡ ಪೆದ್ರ ಥರ ಎಲ್ಲರೊಂದಿಗೆ ಶೇರ್ ಮಾಡ್ತಾಯಿದ್ದೆ. ಇದರಿಂದ ತುಂಬಾ ಸಫರ್ ಕೂಡ ಆಗಿರುವೆ. ಈಗ ಜೀವನ ಪಾಠಗಳನ್ನು ಕಲ್ತಿರುವೆ. ನೀವೇನಾದರೂ ನಿಮ್ಮ ಲೈಫನ್ನು ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸಕ್ಸಸ್ಫುಲ್ಲಾಗಿ, ರೊಮ್ಯಾಂಟಿಕ್ಕಾಗಿ ಕಳಿಬೇಕು, ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ 15 ಸಂಗತಿಗಳನ್ನು ಜಗತ್ತಿನಿಂದ ಮುಚ್ಚಿಡಿ. ಅವು ಇಂತಿವೆ. ನಂಬರ್ 1, ಯುವರ್ ಡ್ರೀಮ್ಸ್. ನೀವು ನಿಮ್ಮ ಕನಸುಗಳನ್ನು ಅನಾವಶ್ಯಕವಾಗಿ ಎಲ್ಲರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಿಮ್ಮ ಕನಸುಗಳನ್ನು ಕೇಳಿ ಖುಷಿ ಪಡುವ ಜನರಿಗಿಂತ ಕಲ್ಲಾಕುವ, ಕಾಲೆಳೆಯುವ ಜನರೇ ಈ ಜಗತ್ತಿನಲ್ಲಿ ಜಾಸ್ತಿ ಇದ್ದಾರೆ. ನಿಮ್ಮ ಕನಸುಗಳನ್ನು ಕೇಳಿ ಖುಷಿಪಟ್ಟು ಅವರು ನಿಮಗೆ ಸಪೋರ್ಟ್ ಮಾಡಲ್ಲ. ಬದಲಿಗೆ ನಿಮ್ಮ ಕನಸುಗಳಿಗೆ ಕಲ್ಲಾಕೋಕ್ಕೆ ಶುರು ಮಾಡ್ತಾರೆ, ನಿಮ್ಮ ದಾರಿಗೆ ಅಡ್ಡಗಾಲಾಗ್ತಾರೆ. ಯಾಕಪ್ಪ ಅಂತಂದರೆ ಈ ಜಗತ್ತಿನಲ್ಲಿ ಯಾರೂ ಕೂಡ ನೀವು ಖುಷಿಯಾಗಿರಲಿ, ನೀವು ಸಕ್ಸಸ್ಫುಲ್ ಆಗಲಿ, ಶ್ರೀಮಂತರಾಗಲಿ ಅಂತ ಬಯಸಲ್ಲ. ನೀವೇನಾದರೂ ಸಕ್ಸಸ್ಫುಲ್ ಆದರೆ, ಶ್ರೀಮಂತರಾದರೆ ಅದನ್ನು ಸಹಿಸುವ ಶಕ್ತಿ ಅವರಲ್ಲಿಲ್ಲ. ಅದಕ್ಕಾಗಿ ನಿಮ್ಮ ಕನಸುಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡಬೇಡಿ. ಶೇರ್ ಮಾಡಿದರೆ ನಿಮ್ಮ ಕನಸುಗಳನ್ನು ಅವರು ಮುರಿದು ಬಿಡ್ತಾರೆ. ನಂಬರ್ 2, ಯುವರ್ ವೀಕ್ನೆಸಸ್. ನೀವು ನಿಮ್ಮ ವೀಕ್ನೆಸ್ಗಳನ್ನು ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ನಿಮ್ಮ ವೀಕ್ನೆಸ್ಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡಿದರೆ ಅವರು ಇವುಗಳನ್ನೇ ಮಿಸ್ಯೂಸ್ ಮಾಡ್ಕೊತಾರೆ, ಅಸ್ತ್ರಗಳ ಥರ ಬಳಸ್ಕೊಂಡ್ಬಿಟ್ಟು ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಿಮಗೆ ಸ್ವಿಮ್ಮಿಂಗ್ ಬರಲ್ಲ, ನೀರು ಕಂಡ್ರೆ ಭಯ ಅಂಥೇಳಿ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ ಹೇಳಿದರೆ ಅವರೇನಾದರೂ ನಿಮ್ಮ ಹಿತಶತ್ರುಗಳಾಗಿದ್ದರೆ ನೀವು ಟೂರಿಗೆ ಹೋದಾಗ ಅಥವಾ ನೀರಿನ ಹತ್ರ ಹೋದಾಗ ನಿಮ್ಮನ್ನು ತಳ್ಳಿಬಿಟ್ಟು ಸಾಯಿಸಿಬಿಡ್ತಾರೆ. ನ್ಯಾಚುರಲ್ ಡೆತ್ ಅಂತೇಳಿ ಪ್ರೂವ್ ಮಾಡಿ ನಿಮ್ಮನ್ನು ಮರ್ಡರ್ ಮಾಡಿಬಿಡ್ತಾರೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಮುಖವಾಡಗಳನ್ನು ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಯಾರು ನಿಮ್ಮ ಟ್ರೂ ಫ್ರೆಂಡು, ಯಾರು ಫೇಕ್ ಫ್ರೆಂಡ್ ಅಂಥೇಳಿ. ನಿಮ್ಮ ಶತ್ರು ಯಾರಂಥೇಳಿ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಜಗತ್ತು ನಾಲಿಗೆಗೆ, ಮಾತುಗಳಿಗೆ ಬಣ್ಣ ಹಚ್ಚಿ ಬದುಕ್ತಾ ಇದೆ. ಅದಕ್ಕಾಗಿ ನಿಮ್ಮ ವೀಕ್ನೆಸ್ಗಳು ನಿಮ್ಮಲ್ಲೇ ಇದ್ದಷ್ಟು ನೀವು ಸೇಫಾಗಿರ್ತೀರ. ನೀವು ಆದಷ್ಟು ಬೇಗನೆ ನಿಮ್ಮ ವೀಕ್ನೆಸ್ಗಳನ್ನು ಪತ್ತೆ ಹಚ್ಚಬೇಕು, ಅವುಗಳನ್ನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಾಂಗ್ ಆಗಬೇಕು. ಅದನ್ನು ಯಾರೊಂದಿಗೂ ಕೂಡ ಶೇರ್ ಮಾಡಬಾರ್ದು. ನಂಬರ್ 3, ಯುವರ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ನೀವು ನಿಮ್ಮ ಮನೆಯ ಸಮಸ್ಯೆಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಮನೆ ದೋಸೆ ತೂತೆ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಏನಿಲ್ಲ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ನೀವೇನಾದರೂ ನಿಮ್ಮ ಮನೆಯ ಪ್ರಾಬ್ಲಮ್ಸ್ಗಳನ್ನು ಎಲ್ಲರೊಂದಿಗೂ ರ್ಯಾಂಡಮ್ ಆಗಿ ಸಿಕ್ಕವ್ರ ಜೊತೆಗೆ ಶೇರ್ ಮಾಡ್ತಾ ಇದ್ದರೆ ನಿಮ್ಮ ಮನೆಯ ಮರ್ಯಾದೆಯನ್ನು ನೀವೇ ಕಳಿತೀರ. ನಿಮ್ಮ ಮರ್ಯಾದೆಯನ್ನು ಕೂಡ ನೀವೇ ಕಳ್ಕೊತೀರ. ಈ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನಿಮಗೆ ಸೊಲ್ಯೂಷನ್ಗಳನ್ನು ಕೊಡಲ್ಲ. ಅವರಿಗೆ ನಿಮ್ಮ ಸಮಸ್ಯೆಗಳು ಗೊತ್ತಾದಾಗ ನಿಮ್ಮನ್ನು ಅವರು ಕಾಮಿಡಿ ಪೀಸ್ ಥರ ನೋಡ್ತಾರೆ, ಮಜಾ ತಗೊತಾರೆ. ನಿಮ್ಮದು ಮತ್ತಷ್ಟು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಹೊರತು ನಿಮಗೆ ಸೊಲ್ಯೂಷನ್ ಕೊಡಲ್ಲ. ಅದಕ್ಕಾಗಿ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳನ್ನು ಸಿಕ್ಕವರ ಜೊತೆಗೆ ಶೇರ್ ಮಾಡಿ ನಿಮ್ಮ ಮನೆಯ ಮರ್ಯಾದೆಯನ್ನು ನೀವೇ ಕಳೆಯೋಕ್ಕೆ ಹೋಗಬೇಡಿ. ನಂಬರ್ 4, ಯುವರ್ ಗುಡ್ನೆಸ್ ಆರ್ ಹೆಲ್ಪ್. ನೀವು ನಿಮ್ಮ ಒಳ್ಳೆಯತನವನ್ನು, ನೀವು ಮಾಡಿದ ದಾನ ಧರ್ಮ ಸಹಾಯಗಳನ್ನು ನೀವೇ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ನಿಮ್ಮ ಒಳ್ಳೆಯತನದ ಬಗ್ಗೆ 4 ಜನರಿಗೆ ಹೇಳಕ್ಕೆ ಹೋದರೆ ಜನ ನಿಮ್ಮನ್ನು ನೋಡಿ ನಗ್ತಾರೆ. ಇವನೇನು ತನ್ನ ಬಗ್ಗೆನೇ ಇಷ್ಟೊಂದು ಬಂಡಲ್ ಬಡಾಯಿಗಳನ್ನು ಕೊಚ್ಕೋತಾ ಇದ್ದಾನೆ ಅಂಥೇಳಿ ಅಂದ್ಕೊತಾರೆ. ಇದರಿಂದ ನೀವು ನಿಮ್ಮ ರೆಸ್ಪೆಕ್ಟನ್ನು ಕಳ್ಕೊತೀರ. ಇದರಿಂದ ನಿಮಗೇನು ಲಾಭ ಆಗಲ್ಲ. ನೀವೇನಾದರೂ ರಾಜಕಾರಣಿಗಳಾಗಿದ್ದರೆ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಇದರ ಪಬ್ಲಿಸಿಟಿ ಮಾಡಿಬಿಟ್ಟು PR ಸ್ಟಂಟ್ಗಳನ್ನು ಮಾಡಿ ಇದರ ಅಡ್ವಾಂಟೇಜ್ಗಳನ್ನು ತೊಗೋಬೋದು. ಆದರೆ ನೀವು ನಾರ್ಮಲ್ ವ್ಯಕ್ತಿಯಾಗಿದ್ದೀರಾ, ಹ್ಯಾಪಿಯಾಗಿ, ಹೆಲ್ದಿಯಾಗಿ ಬದುಕಬೇಕಂತ ಇದ್ದೀರಾ ಅಂತಂದರೆ ಇದರ ಅವಶ್ಯಕತೆ ನಿಮಗಿಲ್ಲ. ಅದಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ನೀವೇ ಹೇಳಕ್ಕೆ ಹೋಗಬೇಡಿ. ಮತ್ತು ನೀವು ಯಾರಿಗಾದರೂ ಸಹಾಯ ಮಾಡಿದರೆ, ದಾನ ಮಾಡಿದರೆ ಅದನ್ನು ನೀವೇ ಹೇಳಕ್ಕೆ ಹೋಗಬೇಡಿ. ಯಾರು ಹೆಲ್ಪ್ ತೊಗೊಂಡಿರ್ತಾರಲ್ಲ ಅವ್ರು ಹೇಳಿದರೆ ನಿಮ್ಮ ಘನತೆ, ಗೌರವ ಹೆಚ್ಚಾಗತ್ತೆ.
ಆದರೆ ನೀವೇ ಹೆಲ್ಪ್ ಮಾಡಿದವರ ಬಗ್ಗೆ ಹೇಳಿದರೆ, ಯಾರಿಗೆ ಹೆಲ್ಪ್ ಮಾಡಿದ್ದೀನಿ, ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಕುಂತ್ರೆ ನೀವು ಬಡಾಯಿ ಕೊಚ್ಕೊಂಡಂಗೆ ಆಗತ್ತೆ, ಮತ್ತು ಪಾಪ ನಿಮ್ಮಿಂದ ಹೆಲ್ಪ್ ತೆಗೆದುಕೊಂಡವರ ಮಾನ ಮರ್ಯಾದೆಯನ್ನು, ಸೆಲ್ಫ್ ರೆಸ್ಪೆಕ್ಟನ್ನು ನೀವೇ ಕಳೆದಂಗೆ ಆಗುತ್ತೆ. ಅದಕ್ಕಾಗಿ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಂಬರ್ 5, ಯುವರ್ ಫೈನಾನ್ಷಿಯಲ್ ಸ್ಟೇಟಸ್. ನೀವು ಎಷ್ಟು ಹಣವನ್ನು ಗಳಿಸ್ತಾ ಇದ್ದೀರಾ, ಎಷ್ಟು ಹಣವನ್ನು ಉಳಿಸ್ತಾ ಇದ್ದೀರಾ, ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಗ್ರೋ ಮಾಡ್ತಾ ಇದ್ದೀರಾ, ನಿಮ್ಮ ಒಟ್ಟಾರೆ ಆಸ್ತಿ ಪಾಸ್ತಿ ಎಷ್ಟಿದೆ, ನಿಮ್ಮ ತಲೆ ಮೇಲೆ ಎಷ್ಟು ಸಾಲ ಇದೆ, ಇದನ್ನು ಎಲ್ಲರೊಂದಿಗೂ ಕೂಡ ಸಿಕ್ಕಂತೆ ಶೇರ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದೊಂದು ಅನಾವಶ್ಯಕವಾದ ಸಂಗತಿಯಾಗಿದೆ. ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಬಗ್ಗೆ ಎಲ್ಲರೊಂದಿಗೂ ಹೇಳ್ತಾ ಕುಂತ್ರೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿದ್ದರೆ ಜನ ಏನು ಮಾಡ್ತಾರೆ, ಹೊಟ್ಟೆ ಉರಿದುಕೊಳ್ತಾರೆ. ಮತ್ತು ನನಗೂ ಕೂಡ ಸ್ವಲ್ಪ ದುಡ್ಡು ಕೊಡು, ಸಾಲ ಕೊಡು, ಆಮೇಲೆ ಕೊಡ್ತೀನಿ ಅಂಥೇಳಿ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ನೀವೇನಾದರೂ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಕಡಿಮೆ ಇದೆ ಅಂಥೇಳಿ ಇದ್ದಕ್ಕಿದ್ದಂಗೆ ಹೇಳಿಬಿಟ್ರೆ ಜನ ನಿಮ್ಮನ್ನು ಕೀಳಾಗಿ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ, ನಿಮಗೆ ರೆಸ್ಪೆಕ್ಟನ್ನು ಕೊಡೋಲ್ಲ. ಸೊ ಜಾಸ್ತಿ ಹೇಳಿದರೂ ಕೂಡ ಪ್ರಾಬ್ಲಮ್ ಇದೆ, ಕಡಿಮೆ ಹೇಳಿದರೂ ಕೂಡ ಪ್ರಾಬ್ಲಮ್ ಇದೆ. ಮತ್ತು ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ಇದೆ, ನಿಮಗೆ ಯಾರೂ ಹಿಂದೂ ಮುಂದೆ ಇಲ್ಲ ಅಂತ ಗೊತ್ತಾದರೆ ಜನ ನಿಮ್ಮ ಮರ್ಡರ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಸಂಪತ್ತನ್ನು ದೋಚೋಕ್ಕೂ ಕೂಡ ಹೇಸಲ್ಲ. ಅದಕ್ಕಾಗಿ ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಸೀಕ್ರೆಟ್ ಆಗಿರಿ. ಒಂದು ವೇಳೆ ನೀವು ಹಣವನ್ನು ಗಳಿಸುವುದನ್ನು, ಹಣವನ್ನು ಉಳಿಸುವುದನ್ನು, ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಬೆಳೆಸುವುದನ್ನು ಕಲಿಬೇಕು. ನಿಮ್ಮ ಲೈಫಲ್ಲಿ ನೀವು ಗಳಿಸ್ತಾ ಇರುವ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು ಅಂತ ಕನಸನ್ನು ಕಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 6, ಯುವರ್ ರಿಲೇಷನ್ಶಿಪ್ಸ್ ಆ್ಯಂಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್. ನೀವು ನಿಮ್ಮ ರಿಲೇಷನ್ಶಿಪ್ಗಳನ್ನು ಮತ್ತು ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಬರ್ತಾ ಇರುವ ಪ್ರಾಬ್ಲಮ್ಸ್ಗಳನ್ನು ಕೂಡ ಮುಚ್ಚಿಡಬೇಕು. ಇದನ್ನು ರ್ಯಾಂಡಮ್ ಆಗಿ ಸಿಕ್ಕಂತೆ ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬಾರ್ದು. ಪ್ರೈವೇಸಿ ಈಸ್ ದ ಪವರ್ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಲವ್ ಲೈಫನ್ನು ಮತ್ತು ಮ್ಯಾರಿಡ್ ಲೈಫನ್ನು ನಿಮ್ಮಷ್ಟಕ್ಕಷ್ಟೇ ಸೀಮಿತವಾಗಿಡಬೇಕು. ಬೆಡ್ರೂಮಿನ ರಹಸ್ಯಗಳನ್ನು ನೀವು ಬೀದಿಗೆ ತರಬಾರ್ದು. ನೀವೇನಾದರೂ ನಿಮ್ಮ ಬೆಡ್ರೂಮಿನ ರಹಸ್ಯಗಳನ್ನು ಬೀದಿಗೆ ತಂದರೆ ನೀವೇ ಬರ್ಬಾದಾಗ್ತೀರ. ಉದಾಹರಣೆಗಾಗಿ ನೀವು ಗಂಡ ಹೆಂಡತಿ ಮಧ್ಯೆ ಇರುವ ಜಗಳಗಳನ್ನು, ಮನಸ್ತಾಪಗಳನ್ನು ಮೂರನೇ ವ್ಯಕ್ತಿಗೆ ಹೇಳಿದರೆ ಆ ಮೂರನೇ ವ್ಯಕ್ತಿ ಇದನ್ನು ಸರಿಪಡಿಸೋಕೆ ಪ್ರಯತ್ನ ಪಡಲ್ಲ, ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ತನ್ನ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಉದಾಹರಣೆಗಾಗಿ ನೀವೇನಾದರೂ ನಿಮ್ಮ ಗಂಡ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ಟೈಮ್ ಟು ಟೈಮ್ ನಿಮಗೆ ಕೇರ್ ಮಾಡಲ್ಲ, ದುಡ್ಡು ಕೊಡಲ್ಲ, ಪ್ರೀತಿ ತೋರಿಸಲ್ಲ ಅಂಥೇಳಿ ಮೂರನೇ ವ್ಯಕ್ತಿಯ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ರೆ ಮೂರನೇ ವ್ಯಕ್ತಿ ನಿಮ್ಮನ್ನು ಪುಸಲಾಯಿಸ್ತಾನೆ, ನಿಮ್ಮನ್ನು ಕೇರ್ ಮಾಡೋ ಥರ ನಾಟಕ ಮಾಡ್ತಾನೆ ಮತ್ತು ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಹೆಂಗೆ ಬೇಕೋ ಹಾಗೆ ಮಿಸ್ಯೂಸ್ ಮಾಡಿಕೊಳ್ತಾನೆ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ನನ್ನ ಹೆಂಡತಿ ಹಾಗೆ ಹೀಗೆ ಅಂತೇಳಿ ಶೇರ್ ಮಾಡೋಕ್ಕೆ ಶುರು ಮಾಡಿದರೆ, ಅವಳ ಸೌಂದರ್ಯದ ಬಗ್ಗೆ ಅವರ ಮುಂದೆ ಹೊಗಳೋಕ್ಕೆ ಶುರು ಮಾಡಿದರೆ, ಸೊ ನೀವೇ ನಿಮ್ಮ ಫ್ರೆಂಡ್ಸ್ಗಳ ಮನಸ್ಸಲ್ಲಿ ನಿಮ್ಮ ಹೆಂಡತಿಯ ಬಗ್ಗೆ ಆಸೆಯನ್ನು ಮೂಡಿಸಿದಂಗೆ ಆಗುತ್ತೆ. ಸೊ ಅವರು ನೀವಿಲ್ಲದೆ ಇರುವಾಗ ನಿಮ್ಮ ಹೆಂಡತಿಯನ್ನು ಮಿಸ್ಯೂಸ್ ಮಾಡಿಕೊಳ್ಳೋಕ್ಕೆ ಶುರು ಮಾಡ್ತಾರೆ, ಪ್ರಯತ್ನಗಳನ್ನ ಪಡ್ತಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಮತ್ತು ಸಂಬಂಧಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಎಲ್ಲರೊಂದಿಗೂ ಶೇರ್ ಮಾಡಬಾರ್ದು. ಸಂಬಂಧ ಯಾವುದೇ ಇರಲಿ, ಅದು ದೋಸ್ತಿ ಇರಲಿ, ಪ್ರೀತಿ ಇರಲಿ, ಮದುವೆ ಇರಲಿ, ಅದೇನೇ ಇರಲಿ, ಸೊ ಈ ಸಂಬಂಧ ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರುವ ಇಂಟರ್ನಲ್ ಕನೆಕ್ಷನ್ ಆಗಿರುತ್ತೆ. ತುಂಬಾ ಪ್ರೈವೇಟ್ ಆಗಿರುವ ಮತ್ತು ಪವಿತ್ರವಾಗಿರುವ ಒಂದು ವಿಷಯ ಆಗಿರುತ್ತೆ. ಅದಕ್ಕಾಗಿ ನಿಮ್ಮ ಸಂಬಂಧದ ವಿಷಯ ಇಬ್ಬರನ್ನು ಬಿಟ್ಟು ಮೂರನೇ ವ್ಯಕ್ತಿಯ ಕಡೆಗೆ ಹೋಗಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು. ನಂಬರ್ 7, ಯುವರ್ ಫ್ಯೂಚರ್ ಪ್ಲ್ಯಾನ್ಸ್. ನೀವು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳನ್ನು ರಿವೀಲ್ ಮಾಡಬಾರ್ದು. ನೀವೇನಾದರೂ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ ನೆಕ್ಸ್ಟ್ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ, ಎಕ್ಸಾಕ್ಟ್ಲಿ ನಿಮ್ಮ ಮುಂದಿನ ಹೆಜ್ಜೆ ಏನು ಅಂತ ಎಲ್ಲರೊಂದಿಗೂ ಶೇರ್ ಮಾಡಿದರೆ ಬಹಳಷ್ಟು ಜನ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ, ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾರೆ. ಅದೇನು ಬಿಡು, ಅದನ್ಯಾಕೆ ಮಾಡ್ತೀಯಾ, ಬುದ್ಧಿ ಇದೇನಾ ಇಲ್ವಾ, ಈ ಥರ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅವ್ರಿಗೇನು ಒಳ್ಳೇದಿದೇನೋ ಅದು ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಇನ್ನು ನಿಮಗೇನು ಒಳ್ಳೇದಿದೇನೋ ಅವರಿಗೆ ಅದು ಒಳ್ಳೆಯದಾಗಿ ಕಾಣಿಸ್ದೇ ಇರ್ಬೋದು. ನೀವು ನಿಮ್ಮ ಲೈಫಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ, ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂತಂದರೆ ಇದು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಯಾಕಪ್ಪ ಅಂತಂದರೆ ಅವರು ಕಂಫರ್ಟ್ ಝೋನಲ್ಲಿ ಬಿದ್ದು ಕೊಳಿತಾ ಇರ್ತಾರೆ. ಸೊ ಯಾರ್ದೋ ಒಂದು ಫೇಲ್ಯೂರ್ ಕತೆಗಳನ್ನು ಹೇಳಿಬಿಟ್ಟು ನಿಮ್ಮನ್ನು ಅವರು ಸಡನ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಡಿಮೋಟಿವೇಟ್ ಮಾಡಿಬಿಡ್ತಾರೆ, ಡಿಸ್ಕರೇಜ್ ಮಾಡಿಬಿಡ್ತಾರೆ. ನೀವು ನಿಮ್ಮ ಗೋಲ್ಸ್ಗಳಿಂದ ಡೈವರ್ಟ್ ಆಗಿಬಿಡ್ತೀರಾ. ಒಂದು ವೇಳೆ ನೀವು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ರಿಲೇಟಿವ್ಸ್ಗಳ ಜೊತೆಗೆ ಸಿಕ್ಕಾಪಟ್ಟೆ ಶೇರ್ ಮಾಡಿಬಿಟ್ರೆ ಜನ ಕೇಳ್ತಾರೆ, ಎಲ್ಲೋ ಅದನ್ನು ಮಾಡ್ತೀನಿ ಅಂದಿದ್ದೆ, ಯಾವಾಗ ಮಾಡ್ತೀಯಾ, ಇನ್ನೂ ಏನು ಮಾಡೇ ಇಲ್ಲಲ್ವಾ ಅಂಥೇಳಿ ಪದೇ ಪದೇ ಕೇಳಿ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ. ಇದರಿಂದ ನಿಮ್ಮ ಮೇಲೆ ಒಂದು ಸೆಲ್ಫ್ ಪ್ರೆಷರ್ ಬಿಲ್ಡ್ ಆಗಿಬಿಡುತ್ತೆ.
ಸೊ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಆದರೆ ಕೆಲಸನೇ ಆಗ್ತಾಯಿಲ್ಲ ಅಂಥೇಳಿ ನೀವು ಟೆನ್ಷನ್ ಮಾಡ್ಕೊತೀರಾ ಅನಾವಶ್ಯಕವಾಗಿ. ಅದಕ್ಕಾಗಿ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ ಯಾರಿಗೂ ಕೂಡ ಹೇಳಕ್ಕೆ ಹೋಗ್ಬಿಡಿ, ಸೈಲೆಂಟಾಗಿ ಕೆಲಸ ಮಾಡಿ. ಅದಾದ ನಂತರ ನಿಮ್ಮ ಸಕ್ಸಸ್ ಸದ್ದು ಮಾಡೇ ಮಾಡುತ್ತೆ. ಅಡ್ವಾನ್ಸಾಗಿ ಹೇಳಿಬಿಟ್ರೆ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತೀರಾ. ನಂಬರ್ 8, ಯುವರ್ ಪರ್ಸ್ನಲ್ ಪೇನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ನೀವು ನಿಮ್ಮ ವೈಯಕ್ತಿಕ ನೋವುಗಳನ್ನು ಮತ್ತು ಸಮಸ್ಯೆಗಳನ್ನು ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಜಗತ್ತಿಗೆ ಮತ್ತು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇವನ್ ಲೈಫಲ್ಲಿ ಏನು ನಡೀತಾ ಇದೆ, ಇವಳ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಒಂದು ಹಂಬಲ ಇರುತ್ತೆ. ನೀವು ಅವರ ಹಂಬಲಕ್ಕೆ ನಿಮ್ಮ ಸಮಸ್ಯೆಗಳನ್ನು ಮತ್ತು ನೋವುಗಳನ್ನು ಹೇಳಿ ನಷ್ಟ ಅನುಭವಿಸೋಕ್ಕೆ, ಕಷ್ಟಗಳನ್ನು ಅನುಭವಿಸೋಕ್ಕೆ ಹೋಗಬೇಡಿ. ಈ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮ ಕಷ್ಟ ನಷ್ಟಗಳಿಗೆ ಕರಗಿ ಕಣ್ಣೀರು ಹಾಕಲ್ಲ. ನೀವು ಕಷ್ಟದಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಬಿಟ್ಟು ತಗೋಪ ನನ್ನ ಹತ್ರ ದುಡ್ಡಿದೆ ತಗೋ ಅಂಥೇಳಿ ಹೆಲ್ಪ್ ಮಾಡಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಅವರು ನಿಮ್ಮ ನೋವುಗಳನ್ನು ಮತ್ತು ಸಮಸ್ಯೆಗಳನ್ನು ಕೇಳೋ ಥರ ಡ್ರಾಮಾ ಮಾಡ್ತಾ ಇರ್ತಾರೆ. ಜನ ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ನಿಮಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಸಮಸ್ಯೆಗಳನ್ನು ಕೇಳಲ್ಲ, ಜಸ್ಟ್ ಮನೋರಂಜನೆಗಾಗಿ ಕೇಳ್ತಾ ಇರ್ತಾರೆ. ನೀವು ಕೂಡ ಹೇಳೋಕ್ಕೆ ಹೋಗಬೇಡಿ, ಪುಕ್ಸಟ್ಟೆ ಅವರಿಗೆ ಮನೋರಂಜನೆಯನ್ನು ಕೊಡೋಕ್ಕೆ ಹೋಗಬೇಡಿ. ನಂಬರ್ 9, ಯುವರ್ ಸ್ಪಿರಿಚುವಲ್ ಬಿಲೀಫ್ಸ್. ನೀವು ನಿಮ್ಮ ಸ್ಪಿರಿಚುವಲ್ ಬಿಲೀಫ್ಸ್ಗಳನ್ನು ಕೂಡ ಎಲ್ಲರೊಂದಿಗೂ ರ್ಯಾಂಡಮ್ ಆಗಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ದೇವರನ್ನು ಪೂಜಿಸ್ತೀರಾ, ಯಾವ ದೇವರಂದರೆ ನಿಮಗಿಷ್ಟ, ನಿಮ್ಮ ಧಾರ್ಮಿಕ ನಂಬಿಕೆಗಳು, ಆಧ್ಯಾತ್ಮಿಕ ನಂಬಿಕೆಗಳು, ಆಚರಣೆಗಳು ಯಾವ ರೀತಿ ಇವೆ ಅನ್ನೋದನ್ನು ಎಲ್ರಿಗೂ ಕೂಡ ಹೇಳೋಕ್ಕೆ ಹೋಗಬೇಡಿ. ನೀವು ಯಾವುದೇ ಧರ್ಮವನ್ನು ಫಾಲೋ ಮಾಡಿ, ಯಾವುದೇ ದೇವರನ್ನು ಪೂಜಿಸಿ, ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮ ದೇವರು ಮತ್ತು ಧರ್ಮ ಪ್ರೈವೇಟ್ ಆಗಿರಬೇಕು, ಅಂದರೆ ಬರೀ ನಿಮ್ಮ ಮನಸ್ಸಲ್ಲಿರಬೇಕು. ನಿಮ್ಮ ಧಾರ್ಮಿಕ ವಿಚಾರಗಳು ಬರೀ ನಿಮ್ಮಷ್ಟಕ್ಕೆ ಸೀಮಿತವಾಗಿದ್ರೇ ನೀವು ಸೇಫ್ ಆಗಿರ್ತೀರ. ಯಾಕೆ ಈ ಮಾತನ್ನು ಸಪ್ರೇಟಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಸದ್ಯಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಧಾರ್ಮಿಕ ಆತಂಕವಾದಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿಬಿಟ್ಟಿದೆ. ಎಲ್ಲರೂ ಕೂಡ ಅಂಧಭಕ್ತರೇ ಆಗಿದ್ದಾರೆ. ಎಲ್ಲರೂ ಕೂಡ ಬರೀ ನಮ್ಮ ದೇವರಷ್ಟೇ ಶ್ರೇಷ್ಠ, ನಮ್ಮ ಧರ್ಮ ಅಷ್ಟೇ ಶ್ರೇಷ್ಠ, ನಮ್ಮ ದೇವರು ನಮ್ಮ ಧರ್ಮ ಅಷ್ಟೇ ನಿಜ ಇದೆ, ಮಿಕ್ಕ ಎಲ್ಲ ದೇವರುಗಳು ಮಿಕ್ಕ ಎಲ್ಲ ಧರ್ಮಗಳು ಕೂಡ ಬೋಗಸ್ ಆಗಿವೆ, ಪಾಖಂಡಗಳಾಗಿವೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಸೊ ಅವರಿಗೆ ನಿಮ್ಮ ಧಾರ್ಮಿಕ ನಂಬಿಕೆಗಳು, ಆಧ್ಯಾತ್ಮಿಕ ವಿಚಾರಗಳು ಸರಿ ಹೊಂದಲಿಲ್ಲಪ್ಪ ಅಂತಂದರೆ ಅವರು ನಿಮ್ಮೊಂದಿಗೆ ವಾದ ವಿವಾದ ಮಾಡ್ತಾರೆ, ಜಗಳಕ್ಕಿಳಿತಾರೆ, ನಿಮ್ಮನ್ನು ಅವರು ಅಲ್ಲಿ ಮರ್ಡರ್ ಕೂಡ ಮಾಡ್ಬೋದು. ಯಾಕಂದರೆ ಇವರೆಲ್ಲರೂ ಕೂಡ ಧಾರ್ಮಿಕ ಆತಂಕವಾದಿಗಳೇ ಆಗಿದ್ದಾರೆ. ಅದಕ್ಕಾಗಿ ನಿಮ್ಮ ಸ್ಪಿರಿಚುವಲ್ ಬಿಲೀಫ್ಸ್ಗಳನ್ನು ಕೂಡ ಸೀಕ್ರೆಟ್ ಆಗಿಡಿ. ನಿಮ್ಮ ಕನೆಕ್ಷನ್ ಸೀದಾ ದೇವರೊಂದಿಗಿರಬೇಕು, ಚಿಲ್ಲರೆ ಇಂತಹ ಅಂಧಭಕ್ತರ ಜೊತೆಗಲ್ಲ. ನಂಬರ್ 11, ಯುವರ್ ಡೀಪ್ ಥಿಂಕಿಂಗ್ಸ್ ಆ್ಯಂಡ್ ಡೀಪ್ ಫೀಲಿಂಗ್ಸ್. ನೀವು ನಿಮ್ಮ ಆಳವಾದ ವಿಚಾರಗಳನ್ನು ಮತ್ತು ಆಳವಾದ ಭಾವನೆಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ನಿಮಗೆ ಹರ್ಟ್ ಆಗುತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುವ ವಿಚಾರಗಳನ್ನು, ನಿಮ್ಮ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಈ ಜಗತ್ತಿನಲ್ಲಿರುವ ಬಹಳಷ್ಟು ಜನರಿಗೆ ಇರಲ್ಲ. ಈ ಜಗತ್ತು ಬುದ್ಧಿವಂತರನ್ನು ಹುಚ್ಚರ ಥರ ನೋಡುತ್ತೆ, ನೋಡಿ ನಗತ್ತೆ. ಬುದ್ಧಿವಂತರಿಗೆ ಈ ಜಗತ್ತಿನಲ್ಲಿ ಬೆಲೆ ಇಲ್ಲ. ಅದಕ್ಕಾಗಿ ನೀವು ನಿಮ್ಮ ಡೀಪ್ ಥಿಂಕಿಂಗ್ಸ್ಗಳನ್ನು ಹೇಳಕ್ಕೆ ಹೋಗಬೇಡಿ. ನೀವೇ ಕಾಮಿಡಿ ಪೀಸ್ ಆಗ್ತೀರಾ, ಜೋಕ್ ಆಗಿಬಿಡ್ತೀರ. ಇನ್ನು ನೀವು ನಿಮ್ಮ ಡೀಪ್ ಫೀಲಿಂಗ್ಸ್ಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಬಿಟ್ರೆ ಅದನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳಲ್ಲ. ಇವನೇನು ಹಿಂಗಿದ್ದಾನೆ, ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಅಂಥೇಳಿ ಈ ಥರ ಯೋಚನೆ ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ, ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ಅವರಿಗೆ ಬೇಕಾಗೂ ಇಲ್ಲ, ಅವರಿಗೆ ಅರ್ಥನೂ ಆಗೋದಿಲ್ಲ. ಅದಕ್ಕಾಗಿ ನೀವು ಯಾರೊಂದಿಗೆ ಏನು ಹೇಳಬೇಕು ಅನ್ನೋ ಒಂದು ಕಲೆಯನ್ನು ಕಲ್ತ್ಕೊಳ್ಳಿ. ಎಲ್ಲರೊಂದಿಗೆ ಶೇರ್ ಮಾಡಿ ಕಷ್ಟ ನಷ್ಟ ಸಂಕಷ್ಟಗಳನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೀವು ಯಾರಿಗೆ ಏನು ಹೇಳಬೇಕು, ಯಾರಿಗೇನು ಹೇಳಬಾರ್ದು, ಯಾವುದನ್ನು ಯಾರೊಂದಿಗೆ ಶೇರ್ ಮಾಡಬೇಕು, ಶೇರ್ ಮಾಡಬಾರ್ದು, ಈ ಕಲೆಯನ್ನು ಮೊದಲು ಕಲೀರಿ. ನಂಬರ್ 11, ಯುವರ್ ಪಾಸ್ಟ್ ಮಿಸ್ಟೇಕ್ಸ್. ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಾವೆಲ್ಲರೂ ಕೂಡ ಮನುಷ್ಯರಾಗಿದ್ದೇವೆ. ನಮ್ಮಿಂದ ತಿಳಿದೋ ಅಥವಾ ತಿಳಿಯದೇನೋ ತಪ್ಪುಗಳು ಆಗೇ ಆಗ್ತವೆ, ಇಲ್ಲವೇ ಬೇರೆ ಯಾರಾದರೂ ನಮ್ಮೊಂದಿಗೆ ಯಾವುದಾದ್ರೂ ಒಂದು ತಪ್ಪನ್ನು ಮಾಡ್ತಾರೆ. ಇವುಗಳನ್ನು ನಾವು ಎಲ್ಲರೊಂದಿಗೂ ಶೇರ್ ಮಾಡಬಾರ್ದು. ಈ ತಪ್ಪುಗಳಿಂದ ನಾವು ಸಾಧ್ಯವಾದಷ್ಟು ಬೇಗನೆ ಜೀವನ ಪಾಠಗಳನ್ನು ಕಲಿಬೇಕು, ಇವುಗಳನ್ನು ಸುಧಾರಿಸಿಕೊಂಡು ನಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು. ನೀವೇನಾದರೂ ನಿಮ್ಮ ತಪ್ಪುಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡಿದರೆ, ಯಾವಾಗ ನೀವು ನಿಮ್ಮ ಲೈಫಲ್ಲಿ ಗ್ರೇಟ್ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀರೋ ಅವುಗಳನ್ನು ಜನರಿಗೆ ಸಹಿಸೋಕ್ಕಾಗಲ್ಲ. ಜನ ನಿಮ್ಮ ಹಳೆಯ ತಪ್ಪುಗಳನ್ನು ಎತ್ತಿ ತೋರಿಸ್ಬಿಟ್ಟು ನಿಮ್ಮನ್ನು ಡಿಪೆಂಡ್ ಮಾಡಿಬಿಡ್ತಾರೆ. ಇವನೇನು ಕೇಳ್ತೀಯ ಬಿಡು, ಇವ್ನು ಹಂಗೆ ಮಾಡಿದ್ದ, ಹಿಂಗೆ ಮಾಡಿದ್ದ, ಇವನೊಂದಿಗೆ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಒಳ್ಳೆಯ ಕಾರ್ಯಗಳನ್ನೆಲ್ಲ ಮುಚ್ಚಿ ಹಾಕೋಕ್ಕೆ ನಿಮ್ಮ ಹಳೆಯ ತಪ್ಪುಗಳನ್ನು ಅಸ್ತ್ರಗಳ ಥರ ಬಳಸಿಕೊಳ್ತಾರೆ. ನೀವು
ನಿಮ್ಮ ಸ್ಕೂಲ್ ಲೈಫಲ್ಲಿರುವಾಗ ಅಥವಾ ಹೈಸ್ಕೂಲು ಕಾಲೇಜ್ನಲ್ಲಿರುವಾಗ ಯಾರನ್ನು ಪ್ರೀತಿಸ್ತಾ ಇದ್ರಿ, ಯಾರೊಂದಿಗೆ ಬ್ರೇಕಪ್ ಆಗಿತ್ತು, ಯಾರಿಗೆ ಕೈ ಕೊಟ್ರಿ, ಯಾರಿಗೆ ಮೈ ಕೊಟ್ರಿ, ಯಾರಿಗೆ ಮನಸ್ಸು ಕೊಟ್ರಿ, ಮತ್ತು ಈ ರೀತಿ ಮಾಡಿಬಿಟ್ಟು ಮೋಸ ಹೋದ್ರಿ ಅನ್ನೋದನ್ನು ಎಲ್ರಿಗೂ ಹೇಳಿದರೆ ಜನ ಇಷ್ಟಕ್ಕೆ ಸುಮ್ಮನಾಗಲ್ಲ, ಕೇಳಿ ಅದನ್ನು ಬಿಟ್ಬಿಡಲ್ಲ. ಒಂದು ಸರ್ತಿ ಇವಳೊಂದಿಗೆ ಹಿಂಗಾಗಿತ್ತಪ್ಪ ಅಂತಂದರೆ ಇನ್ನೊಂದು ಸರ್ತಿ ನಾನೇ ಹಿಂಗೆ ಮಾಡುವೆ, ಇವಳು ಬದುಕಿದಾಳಲ್ಲ, ಇವಳು ಏನೋ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲಪ್ಪ ಅಂತ ನನ್ನ ಮೇಲೂ ಕೂಡ ಏನೂ ತೊಗೊಳ್ಳಲ್ಲ, ಇವಳೊಂದು ಟಾರ್ಗೆಟ್ ಆಗಿದ್ದಾಳೆ, ಬಲಿಕಾ ಬಕ್ರ ಆಗಿದ್ದಾಳೆ, ಅಬಲೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ನಿಮ್ಮೊಂದಿಗೆ ಸೆಕ್ಸುವಲ್ ಹೆರಾಸ್ಮೆಂಟ್ ಆಗಿತ್ತು, ನಿಮ್ಮದೊಂದು ಸರ್ತಿ ಬ್ರೇಕಪ್ ಆಗಿದೆ, ಇದನ್ನೆಲ್ಲ ನೀವು ಎಲ್ಲ ಹೇಳ್ತಾ ಕುಂತುಬಿಟ್ರೆ ಬೇರೆಯವರು ಕೂಡ ಅವುಗಳನ್ನೆಲ್ಲವನ್ನು ನಿಮ್ಮೊಂದಿಗೆ ಮಾಡ್ತಾರೆ. ಮುಂಚೆ ಇವಳೊಂದಿಗೆ ಬೇರೆ ಯಾರೋ ತಪ್ಪು ಮಾಡಿದ್ದಾರೆ ಅಂಥೇಳಿ ಅವರು ಅದನ್ನು ಸರಿಪಡ್ಸೋಕ್ಕೆ ಹೋಗಲ್ಲ, ಮತ್ತು ಅವರೇ ನಿಮ್ಮೊಂದಿಗೆ ಆ ತಪ್ಪುಗಳನ್ನು ರಿಪೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಮುಂಚೆ ನಿಮ್ಮಿಂದಾದ ತಪ್ಪುಗಳನ್ನು ಕೂಡ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ, ಬೇರೆಯವರು ನಿಮ್ಮ ಜೊತೆಗೆ ಮಾಡಿರುವ ತಪ್ಪುಗಳನ್ನು ಕೂಡ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ, ಅವುಗಳನ್ನು ಅಲ್ಲೇ ಮುಚ್ಚಿಬಿಡಿ. ನಂಬರ್ 2, ಯುವರ್ ಹೆಲ್ತ್ ರಿಪೋರ್ಟ್. ಈ ಜಗತ್ತಿಗೆ ನಿಮ್ಮ ವೀಕ್ನೆಸ್ಗಳನ್ನು ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಹಂಬಲ ಇರುತ್ತೆ. ಇಂಥ ಜನರೊಂದಿಗೆ ನೀವು ನಿಮ್ಮ ಆರೋಗ್ಯದ ರಿಪೋರ್ಟನ್ನು ಶೇರ್ ಮಾಡಿದರೆ, ಆರೋಗ್ಯ ಸಮಸ್ಯೆಗಳನ್ನು ಹೇಳಿದರೆ ಅವರು ನಿಮಗೆ ಧೈರ್ಯವನ್ನು ತುಂಬಲ್ಲ. ಬದಲಿಗೆ ಅವರು ನಿಮಗಿರುವ ರೋಗಗಳ ಬಗ್ಗೆ, ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜೋಕ್ ಮಾಡಿಕೊಂಡು ನಗ್ತಾರೆ ಮತ್ತು ಇವುಗಳ ಬಗ್ಗೆ 4 ಜನರ ಮುಂದೆ ಮತ್ತಷ್ಟು ಹೇಳ್ತಾರೆ. ನಿಮ್ಮ ಮಾನ ಮರ್ಯಾದೆಯನ್ನು ಕಳೆಯುವುದರ ಜೊತೆಗೆ ನಿಮ್ಮನ್ನು ಮಾನಸಿಕ ಖಿನ್ನತೆಗೆ ಒಳಗಾಗುವಂತೆ ಮಾಡ್ತಾರೆ. ಮೊದಲಿಗೆ ನಿಮಗೆ ದೈಹಿಕ ರೋಗಗಳು ಬಂದಿರ್ತವೆ, ಸೊ ಇದು 4 ಜನರಿಗೆ ಗೊತ್ತಾಗೋ ಥರ ಇವರು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ಇದು ಮೆಂಟಲ್ ಎಫೆಕ್ಟ್ ಮಾಡುತ್ತೆ. ನಿಮಗೆ ಮಾನಸಿಕ ರೋಗಗಳು ಕೂಡ ಶುರುವಾಗಿಬಿಡ್ತವೆ. ನಮ್ಮ ದೇಶದಲ್ಲಿ ಡಿಪ್ರೆಷನ್ ಬಂದರೆ ಇವನು ತಲೆ ಕೆಟ್ಟಿದೆ ಅನ್ನೋ ನನ್ನ ಮಕ್ಕಳಿದ್ದಾರೆ, ಸೊ ಇವ್ರಿಗೇನು ಗೊತ್ತಿರಲ್ಲ, ಇವರು ನಿಮಗೆ ಏನೇನೋ ಹೇಳಿಬಿಟ್ಟು ಹೆದರಿಸ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬರೀ ಡಾಕ್ಟರ್ ಹತ್ರ ಮಾತ್ರ ಶೇರ್ ಮಾಡಿ, ಎಲ್ಲರ ಹತ್ರ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು, ಮನೆಯವರೇನು ಡಾಕ್ಟರ್ ಅಲ್ಲ, ಇವರಿಂದ ನಿಮಗೇನು ಟ್ರೀಟ್ಮೆಂಟು ಸಿಗಲ್ಲ, ಸರಿಯಾದ ಗೈಡೆನ್ಸು ಸಿಗಲ್ಲ. ಅದಕ್ಕಾಗಿ ಎಲ್ಲರೊಂದಿಗೂ ಆರೋಗ್ಯ ಸಮಸ್ಯೆಗಳನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ 13, ಯುವರ್ ಸಕ್ಸಸ್ ಫಾರ್ಮುಲಾ. ನೀವು ನಿಮ್ಮ ಸಕ್ಸಸ್ ಫಾರ್ಮುಲಾವನ್ನು ಎಲ್ಲಿ ತನಕ ಸೀಕ್ರೆಟ್ ಆಗಿಡ್ತೀರೋ ಅಲ್ಲಿ ತನಕ ಮಾತ್ರ ನೀವು ಸಕ್ಸಸ್ಫುಲ್ ಆಗಿರ್ತೀರ. ನೀವೇನಾದರೂ ನಿಮ್ಮ ಸಕ್ಸಸ್ ಫಾರ್ಮುಲಾವನ್ನು ಸಿಕ್ಕವರ ಜೊತೆಗೆ ಶೇರ್ ಮಾಡಿದರೆ ಈ ಫಾರ್ಮುಲಾವನ್ನೇ ಬಳಸ್ಕೊಂಡ್ಬಿಟ್ಟು ಜನ ನಿಮ್ಮನ್ನು ಸೋಲಿಸಿಬಿಡ್ತಾರೆ. ಅದಕ್ಕಾಗಿ ನಿಮ್ಮ ಸಕ್ಸಸ್ ಸೀಕ್ರೆಟನ್ನು, ಸಕ್ಸಸ್ ಫಾರ್ಮುಲಾವನ್ನು ಎಲ್ಲರೊಂದಿಗೂ ಶೇರ್ ಮಾಡಿಬಿಡಿ. ಗೋಡೆಗಳಿಗೂ ಕೂಡ ಕಿವಿ ಇರ್ತವೆ ಅನ್ನೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ನಂಬರ್ 14, ಯುವರ್ ರಿಯಲ್ ಎಮೋಷನ್ಸ್. ನೀವು ನಿಮ್ಮ ನಿಜವಾದ ಭಾವನೆಗಳನ್ನು ಎಲ್ಲರೆದುರು ವ್ಯಕ್ತಪಡಿಸೋಕ್ಕೆ ಹೋಗಬೇಡಿ. ಒಂದು ಸೈಲೆಂಟ್ ಕ್ಯಾರೆಕ್ಟರನ್ನು, ನ್ಯೂಟ್ರಲ್ ಕ್ಯಾರೆಕ್ಟರನ್ನು ಮೇಂಟೈನ್ ಮಾಡ್ತಾ ಹೋಗಿ. ಸದ್ಯಕ್ಕೆ ನೀವು ಎಷ್ಟು ಖುಷಿಯಾಗಿದ್ದೀರಾ, ಇಲ್ಲವೇ ಸದ್ಯಕ್ಕೆ ನೀವು ಎಷ್ಟು ಡಿಪ್ರೆಸ್ಡ್ ಆಗಿದ್ದೀರಾ, ಸ್ಯಾಡ್ ಆಗಿದ್ದೀರಾ ಅನ್ನೋದನ್ನು ಇದ್ದಕ್ಕಿದ್ದಂತೆ ತೋರಿಸಿಕೊಳ್ಳೋಕೆ ಹೋಗಬೇಡಿ. ನೀವೇನಾದರೂ ತುಂಬಾ ಖುಷಿಯಾಗಿದ್ದೀರಪ್ಪ ಅಂತಂದರೂ ಕೂಡ ಈ ಜಗತ್ತಿಗೆ ನಿಮ್ಮ ಖುಷಿಯನ್ನು ಸಹಿಸಿಕೊಳ್ಳೋಕ್ಕೆ ಆಗಲ್ಲ. ನೀವು ದುಃಖದಲ್ಲಿದ್ದೀರಾ ಅಂತಂದಾಗಲೂ ಕೂಡ ಈ ಜಗತ್ತಿಗೆ ಸುಮ್ಮನೆ ಇರೋಕ್ಕೂ ಕೂಡ ಆಗಲ್ಲ. ಅದಕ್ಕಾಗಿ ನೀವು ನಿಮ್ಮ ರಿಯಲ್ ಎಮೋಷನ್ಸ್ಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬ್ಯಾಲೆನ್ಸ್ಡ್ ಎಮೋಷನ್ಗಳನ್ನು ತೋರಿಸ್ತಾ ಹೋಗಿ, ಒಂದು ಬ್ಯಾಲೆನ್ಸ್ಡ್ ಲೈಫನ್ನು ಅವರಿಗೆ ತೋರಿಸ್ತಾ ಹೋಗಿ. ಇದ್ದದ್ದನ್ನು ಇದ್ದಂಗೆ ತೋರ್ಸೋಕ್ಕೆ ಹೋಗಬೇಡಿ. ನೀವು ಇದ್ದದನ್ನು ಇದ್ದಂಗೆ ತೋರಿಸ್ಬಿಟ್ರೆ ಅದನ್ನು ಅವ್ರಿಗೆ ಸಹಿಸೋಕ್ಕಾಗಲ್ಲ, ಅವ್ರು ಏನಾದರೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೇ ಮಾಡ್ತಾರೆ. ನಂಬರ್ 15 ಆ್ಯಂಡ್ ಲಾಸ್ಟ್, ಯುವರ್ ಲಾಂಗ್ ಟರ್ಮ್ ಸ್ಟ್ರಾಟರ್ಜಿ. ನಿಮ್ಮ ಲಾಂಗ್ ಟರ್ಮ್ ಸ್ಟ್ರಾಟರ್ಜಿ ಇರುತ್ತಲ್ಲ, ಇದು ನಿಮ್ಮ ಲೈಫಿನ ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ. ಇದೊಂಥರ ಗೇಮ್ ಚೇಂಜಿಂಗ್ ಐಡಿಯಾ ಆಗಿರುತ್ತೆ. ಈ ಐಡಿಯಾದ ಮೇಲೆ ನಿಮ್ಮ ಲೈಫಿನ ಗೇಮು ನಿಂತಿರುತ್ತೆ. ನೀವೇನಾದರೂ ಈ ಗೇಮ್ ಚೇಂಜಿಂಗ್ ಸ್ಟ್ರಾಟರ್ಜಿಯನ್ನು ಬಿಟ್ಕೊಬಿಟ್ರೆ ನಿಮ್ಮ ಲೈಫು ದ ಎಂಡ್ ಆಗಿಬಿಡತ್ತೆ, ಮುಗಿದೇ ಹೋಗಿಬಿಡತ್ತೆ. ಅದಕ್ಕಾಗಿ ನೀವು ನಿಮ್ಮ ಸೀಕ್ರೆಟ್ಗಳನ್ನು ಸೇಫ್ ಆಗಿಡೋದನ್ನು ಕಲಿಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ತನಕ ನಿಮ್ಮ ಸೀಕ್ರೆಟ್ಗಳು ಸೀಕ್ರೆಟ್ ಆಗಿರ್ತವೆನೋ ಅಲ್ಲಿ ತನಕ ಮಾತ್ರ ನೀವು ಸೇಫ್ ಆಗಿರ್ತೀರ ಮತ್ತು ಸಕ್ಸಸ್ಫುಲ್ ಆಗಿರ್ತೀರ. ಪ್ರತಿಯೊಬ್ಬರ ನಗೆಯ ಹಿಂದೆ ಹಗೆಯ ಸಂಚಿರತ್ತೆ. ಗೆಳೆಯರೆಲ್ಲ ಒಳ್ಳೆಯವರಲ್ಲ. ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಿಮ್ಮೊಂದಿಗೆ ಸ್ನೇಹ, ಪ್ರೀತಿ, ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ನಿಮಗೆ ಸೀದಾ ಕೆಟ್ಟ ಮೇಲೇ ಬುದ್ಧಿ ಬಂದುಬಿಡತ್ತೆ. ಆದರೆ ಬಹಳಷ್ಟು ಜನರಿಗೆ ಕೆಟ್ಟ ಮೇಲೆ ಸಾವೇ ಬಂದುಬಿಡತ್ತೆ. ಅವರಿಗೆ ಬೌನ್ಸ್ ಬ್ಯಾಕ್ ಮಾಡೋಕ್ಕೆ ಚಾನ್ಸಸ್ ಸಿಗಲ್ಲ, ದ ಎಂಡ್ ಆಗಿಬಿಡತ್ತೆ ಅವ್ರ ಲೈಫು. ನಿಮ್ಮೊಂದಿಗೆ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಲೈಫಿನ ಸ್ಟ್ರಾಟರ್ಜಿಯನ್ನು, ಲಾಂಗ್ ಟರ್ಮ್ ಸ್ಟ್ರಾಟರ್ಜಿಯನ್ನು, ಮಾಸ್ಟರ್ ಪ್ಲ್ಯಾನನ್ನು ಮುಚ್ಚಿಡಬೇಕು. ಇದನ್ನು ಬಿಟ್ಟು ಕೊಡಬಾರ್ದು. ನಿಮ್ಮ ಗುಟ್ಟು ರಟ್ಟಾಗದಂತೆ ನೀವು ನೋಡಿಕೊಳ್ಳಬೇಕು. ನೀವೇನಾದರೂ ಈ ಎಲ್ಲ ಸೀಕ್ರೆಟ್ಸ್ಗಳನ್ನು ಎಲ್ಲರೊಂದಿಗೆ ಶೇರ್ ಮಾಡಿಬಿಟ್ರೆ ಕಳ್ಳನ ಕೈಗೇನೆ ನಿಮ್ಮ ಮನೆಯ ಕೀಲಿ ಕೈ ಕೊಟ್ಟಂತಾಗತ್ತೆ. ಈ ಮೂರ್ಖತನವನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ಇಲ್ಲಿ ತನಕ ನಿಮಗೆ ಎಷ್ಟು ಸಂಗತಿಗಳನ್ನು ಹೇಳಿದ್ದೇನೋ ಇಷ್ಟೆಲ್ಲ ಸಂಗತಿಗಳನ್ನು ನೀವು ಮುಚ್ಚಿಡಿ.
ಎಲ್ಲರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೇನಾದರೂ ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಆಲ್ ದ ಬೆಸ್ಟ್. ಮತ್ತೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್.